5 ಗಂಟೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗೈತೆ. 5:45 ಅಷ್ಟರಲ್ಲಿ ಯಾವ ರೇಂಜಿಗೆ ನೀರು ಸ್ಟೋರ್ ಆಗೈತೆ ನೋಡಿ. ಈ ಅಪ್ಪ ಇದ್ರೊಳಗಡೆ ಹೆಂಗಿಗೂ ಹೋಗೋದು, ಅವನು ಯಾರು ಕಾಲು ಎತ್ಕೊಂಡಂಗೆ ಹೋಗ್ತಾವನೆ. ನಾನು ಇದರಲ್ಲೇ ಹೋಗ್ಬೇಕಲ್ಲಪ್ಪ ಈಗ. ಹೋಗ್ಲಿ ತಡಿ, ಇವರಲ್ಲ ಹೋಗ್ಬಿಡಲ್ಲ ಅಂತೂ ಇಂಥವ್ರೊಳಗಡೆ ಮುಗಿಸ್ಕೊಂಡು ಒಂದಾಯಿತು. ಮುಂದಕ್ಕೆ ಬಂದರೆ ಈ ನೀರು ನೋಡಿದ್ರೆ ಈ ಹರಿಯೋ ಫೋರ್ಸ್ನ ಕೆಳಗಡೆಗೆ ನೋಡಿದ್ರೇ ಫುಲ್ಲು ತಲೆ ಗಿರ್ರಂತ ತಿರುಗ್ತೈತೆ. ನೋಡು, ಕಾಲೇಜ್ ಒಳಗಡೆ ಹೋಗೋ ದಾರಿನೇ ಒಳ್ಳೆ ನದಿ ಆಗಿಬಿಟ್ಟೈತೆ. ಊರುಗಳಲ್ಲಿ ತೊರೆಗಳಲ್ಲಿ ನಿಂತದಲ್ಲ ಮಳೆ ನೀರು, ಹಂಗೆ ಇಡೀ ಬೆಂಗಳೂರೇ ತಂಪಾಗೋಯ್ತು. ಜಸ್ಟ್ 2 ಅವರ್ಸ್ಗೆ ಎಷ್ಟು ಬಿಸಿ ಇತ್ತು ಮಧ್ಯಾಹ್ನ, ಅಷ್ಟೇ ಕೂಲ್ ಆಗಿಬಿಡ್ತು. ಇಲ್ಲಿ ನೀರು ಕೊರ್ದೋಗ್ತೈತೆ. ಯಾಕೆ ಅಂತಂದರೆ ಆನಿಕಲ್ ಮಳೆ ಬಿದ್ದುಬಿಟ್ಟೈತೆ. ಜನರಲ್ಲಾಗಿ ಅಷ್ಟೊಂದು ಕೊರೆಯೋದಿಲ್ಲ ಮಳೆ ನೀರು. ಇರ್ಬೋದು ಏನು ಸೀನ್ ಅಂದರೆ, ಹಿಂದೆಗಡೆ ಬರ್ತಾ ಇದ್ವಿ, ನೀರು ಸಿಕ್ಕಾಬಿಟ್ಟೆ ಕೊರಿತೈತೆ. ಅವ್ನಿಗೂ ಕಾಲಿಕ್ಕಾಗ್ತಿಲ್ಲ, ನಮಗೂ ಕಾಲಿಕ್ಕಾಗ್ತಿಲ್ಲ. ಚಿಕ್ಕಂಗೆ 2 ಅಡಿ 3 ಅಡಿ ನೀರೈತೆ. ಅವನೇನು ಮಾಡ್ದ, ನಮ್ಮ ಗಾಡಿ ಮೇಲೆ ಅವ್ನು ಕಾಲಿಕ್ತಾನೆ, ಅವ್ನ ಗಾಡಿ ಮೇಲೆ ನಾನು ಕಾಲಿಕ್ಕೊಂಡು ಒಂದು 5 ನಿಮಿಷ ಸಿಗ್ನಲ್ ಬೀಳೋ ತಕ್ಕ ನಿಂತಿದ್ವಿ. ಯಪ್ಪ ಈ ರೇಂಜಿಗೆ ಮಳೆನ 32 ಮಿಲಿಮೀಟರ್ ತನಕ ಮಳೆ ಆಗಿದೆ ಅಂತ ರಿಪೋರ್ಟ್ ನೋಡಿದೆ. ಅದು ಹೆವಿ ಮಳೆನೇ ಬಿಡಿ. ಯಾಕೆಂದರೆ ಜಸ್ಟ್ 3/4 ಗಂಟೆ 1 ಗಂಟೆ ಇಲ್ಲಿ ಇಷ್ಟೊಂದು ನೀರು ಸ್ಟೋರ್ ಆಗಬೇಕು ಅಂದರೆ ಸಾಮಾನ್ಯವಾಗಿ ಏನಾಗಿಲ್ಲ ಸರ್. ಹೀಗೆ ಬಂದಿದೆ ಪಾಪ. ಇವನ್ಯಾರ ಜಸ್ಟ್ ಬಿದ್ದು ಪಾಪ ಮುಂದಕ್ಕೆ ಇವಾಗ ಎತ್ಕೊಂಬಂದು ಒಬ್ಬನೇ ಬಿದ್ದು ಒಬ್ಬನೇ ಎತ್ಕೊಂಡು, ಯಾಕೆ ಎತ್ತಕ್ಕೆ ಯಾರು ಹೋಗಲ್ಲ. ಹಿಂದೆ ನೋಡಿ ಜನ ಎಲ್ಲ ಹೆಂಗೆ ನೋಡ್ತಾರೆ ನಿಂತ್ಕೊಂಡು. ಬಟ್ ಬರೋಕ್ಕಾಗಲ್ಲ, ಈ ಮಳೆಯಲ್ಲಿ ಯಾರು ಬರ್ತಾರೆ. ಇವನ್ ಗಾಡಿ ಪ್ರಾಬ್ಲಮ್ ಏನಂದರೆ, ಮುಂದೆಗಡೆ ಚಕ್ರಕ್ಕೆ ಹೋಗ್ಬಿಟ್ಟು ಚಪ್ಪಲಿ ಸಿಗಾಕೋಗ್ಬಿಟ್ಟೈತೆ. ಅವನು ಹಿಂದೆಗಡೆ ನೋಡ್ತಾನೆ, ಏನು ಸಿಗಾಕೊಂಡೈತೆ ಗಾಡಿ ಮುಂದಕ್ಕೆ ಹೋಗ್ತಲ್ಲ, ಏನು ಸಿಗಾಕೊಂಡೈತೆ ಅಂತ ಅಂದ್ಬಿಟ್ಟು ಹಂಗೆ ಹೋಗಿ ಇಳಿದ್ಬಿಟ್ಟು ಹೇಳ್ಬಿಟ್ಟು ಬಂದೆ ಕಡೆಗೆ, ಅಣ್ಣ ಮುಂದೆಗಡೆ ಸಿಗಾಕೊಂಡೈತೆ ನೋಡು ಅಂತ ಅಂದ್ಬಿಟ್ಟು. ಚಪ್ಪಲಿ ಮತ್ತು ಚಾಪೆ ಅದೊಂದು ಪ್ಲಾಸ್ಟಿಕ್ ಹೋಗ್ಬಿಟ್ಟು ಮುಂದೆಗಡೆ ತಗೊಳಕ್ಕಾಗ್ಬಿಟ್ಟೈತೆ. ಜೊತೆಗೆ ಒಂದು ಗಾಡಿನೂ ಆನ್ ಆಗ್ತಾಯಿಲ್ಲ. ಅವ್ನು ಇನ್ನು ಯಾವಾಗ ಏನಾಗುತ್ತೆ, ಯಾರು ತೊಳ್ಕೊಂಡು ಹೋಗ್ಬೇಕು ಸೈಡಾಗಿ ಗೊತ್ತಿಲ್ಲ. ಪಾಪ ಕರೆಕ್ಟಾಗಿ ಸಿಗ್ನಲ್ ಸೆಂಟ್ರಲ್ಲಿ ಆಗ್ಬಿಟ್ಟೈತೆ. ಹಿಂದೆಗಡೆಯಿಂದ ಎಲ್ಲ ಒಂದು ಕೀ ಅಂತೀರಿ, ಹೆಂಗೆ ದಾರಿ ಬಿಡ್ತಾನೆ ಹೇಳಿ ಅವನು ಪಾಪ. ಈ ರೇಂಜಿನ ಮಳೆ ಅಂದರೆ ಇಲ್ಲ 2 ಅವರ್ಸ್ಗೆ ಹಿಂಗೆ ಆಯ್ತಲ್ಲ. ಏನಾದರೂ ಬೆಳಗಿನ ಸಂಗೀತಕ್ಕೆ ಹಿಂಗೆ ಹೊಡೆದ್ಬಿಟ್ರೆ ಬೆಂಗಳೂರು ಅಂತ ಮುಳುಗೇ ಹೋಗ್ಬಿಡ್ತೈತೆ. ಎಷ್ಟು ಅಂಗಡಿಗಳಿಗೆಲ್ಲ ಮಳೆಗೆ ನೀರು ನಿಂತೈತೆ ಗೊತ್ತಾ ಹೊರಗಡೆ. ಇಷ್ಟೊಂದು ತೆಗಿತಿರೋಳಲ್ಲ. ನಾನು ಹಂಗೂ ಬರೋ ದಾರಿಲಿ ಒಂದು 2-3 ಮರ ಬೇರೆ ಬಿದ್ದೋಗಿ, ನಾನು ಬರೋ ಆಪೋಸಿಟ್ ರೋಡು ಪಾಪ ಬ್ಲ್ಯಾಕ್ ಆಗೈತೆ. ನಾನು ಬರೋ ರೋಡ್ ಎಲ್ಲೂ ಬ್ಲ್ಯಾಕ್ ಆಗಿಲ್ಲ. ಬ್ಲ್ಯಾಕ್ ಎಂತ ಆಗೈತೆ ಅಂತಂದರೆ, ಹಿಂಗೆ ಜನಗಳು ಪಾಪ ಕೆಲವು ಗಾಡಿಗಳಲ್ಲಿ ಕೆಟ್ಟೋಗಿರೋರು, ಮತ್ತು ಕೆಲವು ಮುಂದಕ್ಕೆ ಹೋಗೋಕ್ಕಾಗ್ದಲೇ ಇರೋರು, ತುಂಬ ನೀರು ಜಾಸ್ತಿ ಇರುತ್ತಲ್ಲ. ಸೊ ನಿನ್ಸ್ಕೊಂಡು ಏನಾಗೈತೆ, ಆ ಹಿಂದಗಡೆ ಜಾಮ್ ಆಗೈತೆ ಹೊರತು ಬರ್ತಾ ಇರ್ತಕ್ಕಂಥ ದಾರಿಲಿ ನನಗೇನು ಪ್ರಾಬ್ಲಮ್ ಆಗಿಲ್ಲ. ಬೆಂಗಳೂರು ಕಡೆಯಿಂದ ಬಂದಿದ್ದು ನಾನು, ಆ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೋಗೋರಿಗೆ ತುಂಬ ಪ್ರಾಬ್ಲಮ್ ಆಯಿತು. ಮರನೇ ಬಿದ್ದೋಗ್ಬಿಟ್ಟೈತೆ. ಅಲ್ಲೆಲ್ಲ ಊಟ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ ಗಾಡಿಗಳನ್ನೆಲ್ಲ. ಈ KR ಮಾರ್ಕೆಟ್ ಹತ್ರ ಮುಂದೆ ಹಿಂಗೆ ಆಗಿರುತ್ತೆ ಅಂದರೆ, ಅಯ್ಯೋ ಇದೇನು ಗುರು ಇದು, ಯಪ್ಪ ಮಿಂಚನ್ ಹೊಡಿತು, ಸರಿ ಹೊಡಿತು ಕರೆಕ್ಟಾಗಿ ನಾನು ವೀಡಿಯೋ ತೆಗಿಯೋ ಟೈಮ್ಗೆ. ಬಸ್ಗಳೆಲ್ಲ ಏನು ಮಾಡ್ತವೆ ಇಲ್ಲಿ, ಇದು BGS ಫ್ಲೈಓವರ್ ಫುಲ್ ಜಾಮ್ ಆಗಿಬಿಟ್ಟೈತೆ. ಒಂದು ಮೂಮೆಂಟ್ಸ್ ಆಗ್ತಾಯಿಲ್ಲ. ಏನಕ್ಕೆ ಅಂತಂದರೆ, KR ಮಾರ್ಕೆಟ್ ತಾವು ಇಳಿತಾರಲ್ಲ, ಈ ಕಡೆಯಿಂದ ಹೋಗ್ಬಿಟ್ಟು ಮೈಸೂರು ಸರ್ಕಲ್ ಕಡೆಯಿಂದ ಬಂದ್ಬಿಟ್ಟು KR ಮಾರ್ಕೆಟ್ ಹತ್ರ ಇಳಿತಾರಲ್ಲ, ಅಲ್ಲಿ ಫುಲ್ ನೀರು ತುಂಬ್ಕೊಬಿಟ್ಟೈತೆ. ಸಣ್ಣ ಪುಟ್ಟ ಗಾಡಿಯವರು, ಆಟೋದವರು, ಸಣ್ಣ ಪುಟ್ಟ ಕಾರವರು ಹೋಗೋಕ್ಕೆ ಆಗೋದಿಲ್ಲ. ಹೋದರೆ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ಈ ಫ್ಲೈಓವರ್ ಫುಲ್ಲು ಜಾಮ್ ಆಗಿಬಿಟ್ಟೈತೆ. ಪಾಪ ಎಷ್ಟು ಜನ ಗೊತ್ತಿಲ್ಲ ಸುಮ್ಮನೆ ನಿಂತವ್ರು. ಇದು ನಾಗರಬಾವಿ ಹತ್ರ ಇರೋದು. ನಾಗರಬಾವಿ ಹತ್ರ ನೋಡಿ ಫುಲ್ ನೀರು ತುಂಬ್ಕೊಬಿಟ್ಟೈತೆ. ಒಂದೇ ಲೈನಲ್ಲಿ ಬರೋಕ್ಕಾಗೋದು. ಪಾಪ ಇಲ್ಲಿ ಅವನು ಗಾಡಿಯನ್ನು ಬಂದ್ಬಿಟ್ಟು ಸಿಗಾಕೋಬಿಟ್ಟವನು. ಅವ್ನು ಅಲ್ಲಿಂದ ಚೆನ್ನಾಗೇ ಬರ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ರೆ ಪಾಪ ಬಂದ್ಬಿಟ್ಟು ಆಫ್ ಆಗಿಬಿಟ್ಟೈತೆ ಅರ್ಧ ದಾರಿಗೆ. ಇಲ್ಲೊಂದು ಮಿಟೇರೋ ಗಾಡಿನೂ ಆಫ್ ಆಗಿಬಿಟ್ಟೈತೆ. ಅದು ಸೈಲೆನ್ಸರ್ ತುಂಬ ನೀರು ತುಂಬ್ಕೊಬಿಟ್ಟೈತೆ. 821 ಹೋಗೋಕ್ಕಾಗಲ್ಲ ಅಂತ ವಾಪಸ್ಸಾಗಿ ತಿರ್ಸ್ಕೊಬಿಟ್ಟ. ಕೆಲವ್ರು ಮಾತ್ರ ಒಂದೇ ಲೈನಲ್ಲಿ ಬರೋಕ್ಕಾಗೋದು. ಇಲ್ಲಿ ಸ್ವಲ್ಪ ಜಾಮ್ ಆಗೈತೆ, ಬಟ್ ಬರ್ಬೋದು ಇಲ್ಲಿ ರೈಟ್ ಸೈಡಲ್ಲಿ. ಕೆಲವು ಕಡೆ ಅಂತೂ ಬರೋಕ್ಕೆ ಆಗೋದಿಲ್ಲ, ಅಷ್ಟಾಗೈತೆ. ಪಾಪ ಅವ್ನು ತಳ್ಳೋಕ್ಕೂ ಆಗ್ತಿಲ್ಲ. ಹುಡುಗನ ವೆಯ್ಟ್ ಮಾಡ್ತೀನಿ, ಇನ್ನೊಬ್ಬನ ಬಂದು ತಳ್ಕೊಡಪ್ಪ ಅಂದ್ಬಿಟ್ಟು. ಯಾರೋ ಸ್ಕೂಟರ್ನೊಬ್ಬ ಬಂದ. ಕೆಲವೊಂದು ಗಾಡಿಗಳು ಬರ್ತವೆ, ಎಲ್ಲ ಗಾಡಿಗಳು ಬರೋಕ್ಕಾಗಲ್ಲ. ಕೆಲವ್ರು ಯಾರೋ ಒಬ್ಬರು ಹೋಗಿತ್ತು ನೋಡ್ಬಿಟ್ಟು ನಮ್ಮದು ಹೋಗುತ್ತೆ ಅಂತ ಬಂದುಬಿಡ್ತವೆ. ಸೊ ಹುಷಾರಾಗಿರಿ, ಮಳೆ ಟೈಮು, ಮಳೆ ಸೀಸನ್ ಸ್ಟಾರ್ಟ್ ಆಯಿತು. ಸೊ ಆದಷ್ಟು ತುಂಬ ಹುಷಾರಾಗಿ ಗಾಡಿಗಳು, ಎಸ್ಪೆಷಲಿ 2 ವೀಲರು ತುಂಬ ಹುಷಾರಾಗಿ ಓಡಾಡಿ ಅಷ್ಟೇ.